ಗಿಲ್ಲಿ ಕ್ರೇಜ್ ನೋಡಿದಾಗ ಸೈನಿಕರು ವೋಟ್ ಮಾಡಿದ್ದು, ಪೊಲೀಸರು ವೋಟ್ ಮಾಡಿದ್ದು, ವಿದೇಶಗಳಲ್ಲಿ ಗಿಲ್ಲಿ ಫೋಟೋ ಹಿಡ್ಕೊಂಡು ವೋಟ್ ಮಾಡಿ ಅಂತೇಳಿ ವಿದೇಶದಲ್ಲಿ ಇರುವಂಥ ಕನ್ನಡಿಗರು ವೋಟ್ ಮಾಡಿದ್ದು, ಫಾರಿನರ್ಸ್ ಬಾಯಲ್ಲಿ ಗಿಲ್ಲಿ ಹೆಸರು ಕೇಳಿದ್ದು, ಇದೆಲ್ಲವೂ ಕೂಡ ಕೇಳಿ ನಿಮಗೆ ಈಗಲೂ ಕೂಡ ಗಿಲ್ಲಿ ಎಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ, ಆ ಲೆವೆಲ್ಗೆ ಹವಾ ಕ್ರಿಯೇಟ್ ಆಗಿದೆ. ನೀವು ಅವ್ರ ಜೊತೆ ಅಷ್ಟು ದಿನ ಜರ್ನಿ ಮಾಡಿದ್ದೀರಾ, ಒಳ್ಳೆ ಫ್ರೆಂಡ್ಶಿಪ್ ಇದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಗಿಲ್ಲಿ ಬಗ್ಗೆ ಹೇಳೋದಾದರೆ? ಆತನ ವ್ಯಕ್ತಿತ್ವವನ್ನು ತುಂಬ ಹತ್ತಿರದಿಂದ ನೋಡಿದ್ದೀರಾ, ನಮಗೂ ಒಂದು 5-6 ವರ್ಷದ ಪರಿಚಯ. ಬಟ್ ಅವರು ಅವತ್ತು ಹೆಂಗಿದ್ದರು ಇವತ್ತು ಹಾಗೆ ಇದ್ದಾರೆ. ಸೊ ನೀವೊಂದು ಶೋ ಇಂದ ನಿಮಗೂ ಪರಿಚಯ, ಅವ್ರ ಬಗ್ಗೆ ಮಾತಾಡೋದಾದ್ರೆ? ಶೋ ಅಲ್ಲಿ ನಾನು ಮಾತಾಡಿಲ್ಲ ಜಾಸ್ತಿ. ನಾನಾಯಿತು ನನ್ನ ಶೋ ಅದಕ್ಕಿಷ್ಟು ಡ್ಯಾನ್ಸ್ ಆಯಿತು ಅಷ್ಟೇ ಬಂದ್ಬಿಡ್ತಾ ಇದ್ದೆ. ನಾನು ಜಾಸ್ತಿ ಯಾರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡ್ತಿರ್ಲಿಲ್ಲ. ಗಿಲ್ಲಿ ಜೊತೆನೂ ನಾನು ಅಷ್ಟು ಮಾತಾಡಿದ್ದಿಲ್ಲ. ಅವನು ಇವಾಗ ಸುಮ್ಮನೆ ಸ್ಟೇಜ್ ಮೇಲೆ ಏನೋ ಒಂದು ಕಂಟೆಂಟ್ ಆದಾಗ ಅವ್ನು ಇನ್ವಾಲ್ವ್ ಆಗಿ ಮಾತಾಡ್ತಿದ್ದ ಬಿಟ್ಟರೆ ಇನ್ ಪರ್ಸನ್ ಕೂತ್ಕೊಂಡು ಈ ರೀತಿ ಯಾವತ್ತೂ ಮಾತಾಡಿರಲಿಲ್ಲ. ಅವನ ವ್ಯಕ್ತಿತ್ವ ಅದೇ, ಹೀ ಈಸ್ ಒಂದು ಒಳ್ಳೆ ವ್ಯಕ್ತಿ, ಯಾರಿಗೂ ಕೆಟ್ಟದ್ದಾಗಲಿ ಅಂತ ಯಾವತ್ತೂ ಬಯಸಿದವನಲ್ಲ. ಸೊ ತುಂಬ ಒಳ್ಳೆಯವನು, ಏನೋ ನಿಯತ್ತಿರೋ ಮನುಷ್ಯ ಅಂತ. ಸೂಪರ್. ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇದೆ? ಯಶ್ ಅವರ ಜೊತೆ ಅವತ್ತು ಹೇಳಿದ್ರಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಅದು ಬಿಟ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವ ನಟ ಅಂದರೆ ನಿಮ್ಗೆ ತುಂಬ ಇಷ್ಟ? ಎಲ್ಲರ ಜೊತೆ ಎಲ್ಲರೂ ಒಂದೊಂದು ಕಾರಣಕ್ಕೆ ಇಷ್ಟ ಆಗ್ತಾರೆ ನನಗೆ. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀಸನಿಗೆ ಐ ಲವ್ ದೆಮ್. ಸೊ ಅವಕಾಶ ಸಿಕ್ಕರೆ ಎಲ್ಲರ ಜೊತೆನೂ ಮಾಡ್ತೀನಿ. ಬೆಸ್ಟ್ ವಿಮರ್ಶೆ ಯಾವುದು ಬಿಗ್ ಬಾಸ್ ಮನೆಯಲ್ಲಿ ನೀವು ಕಳೆದಂಥ ದಿನಗಳ ಬಗ್ಗೆ? ನಿಮ್ಮ ಫ್ರೆಂಡ್ಸ್ ಯಾರೋ ಒಬ್ರು ಹೇಳ್ತಾರೆ, ಏನೋ ಒಂದು ಮಾತು ಹೇಳಿದ್ರೆ ಅದು ಖುಷಿ ಕೊಟ್ಟಂಥ ವಿಚಾರ ಯಾವುದು ಅಂತ ಹೇಳಿ ಹೊರಗೆ ಬಂದ ಬಳಿಕ ಹೇಳಿದ್ದು? ಅಂದರೆ ಮನೇಲಿರೋ ಹೆಂಗಿದ್ರಿ ನೀವು ಅನ್ನೋದನ್ನ ಈಗ ಹೇಳಿರ್ತಾರಲ್ಲ, ನೀವು ಸೂಪರ್ ಆಗಿದ್ರಿ, ಹಿಂಗಾಡು ಯಾರು ಕೊಟ್ಟಂತ ರಿವ್ಯೂ ತುಂಬ ಇಷ್ಟ ಆಯ್ತು ನಿಮಗೆ? ನನಗೆ ತುಂಬ ಜನ ನೀವು ಹೇಳಿದ್ರಲ್ಲ, ಅಂದರೆ ಯು ವೇರ್ ಸ್ಟ್ರೇಟ್ ಫಾರ್ವರ್ಡ್, ಏನೇ ಇದ್ರು ಡೈರೆಕ್ಟಾಗಿ ಹೇಳ್ತಿದ್ದೆ. ಆ್ಯಂಡ್ ಏನೋ ಪರ್ಸ್ನಾಲಿಟಿ ಕ್ವೀನ್ ಅಂತೆಲ್ಲ ಏನೋ ಟೈಟಲ್ ಕೊಟ್ಟಿದ್ದಾರೆ, ಏನೋ ಫೋಟೋ ಫ್ರೇಮ್ಸಲ್ಲೆಲ್ಲ ಬರೀ ಅದೇ ಹಾಕ್ಸ್ತಿದ್ರು. ಸೊ ತುಂಬ ಚೆನ್ನಾಗಿ ಆಡಿದೆ. ಮನೆಯವ್ರಿಗಂತೂ ನಾನು ಆಡಿದ ರೀತಿ ತುಂಬ ಇಷ್ಟ ಆಗಿದೆ. ದೇ ಆರ್ ವೆರಿ ಪ್ರೌಡ್ ಆಫ್ ಇಟ್. ಸೊ ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಓಕೆ, DKD ನಮ್ಮ DKD ಎಲ್ಲೋ ವಿನ್ನರ್ ಆಗಿದ್ರೆ ಆ ಗಳಿಗೆ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಓ, ದಟ್ ವಾಸ್, ನಾನು ಹೇಳಿದ್ನಲ್ಲ ನನಗೆ ಅವಾಗಲೇ ಡ್ಯಾನ್ಸ್ ಎಲ್ಲ ಕಲ್ತಿದ್ರ ನೀವು? ಇಲ್ಲ ಮತ್ತೆ ಹಂಗೆ ಅಂದರೆ ಅದು ಇದ್ದಿದ್ದೆ ನಾನ್ ಡ್ಯಾನ್ಸರ್ ಸೆಲೆಬ್ರಿಟಿ ವಿತ್ ಡಾನ್ಸರ್ಸ್ ಅಂತಾನೆ ಇದ್ದಿತ್ತು. ಸೊ ಹಾಗಾಗಿ ಐ ಕುಡ್ ಡೂ ದ್ಯಾಟ್. ನನಗೆ ಕಾಲ್ ಬಂದಾಗಲೂ ನಾನು, ಅಯ್ಯೋ ಸರ್ ನಂಗೆ ಡ್ಯಾನ್ಸ್ ಶೋ ಅಲ್ಲಿ ಕಾಂಪಿಟ್ ಮಾಡಿಸ್ತಿಲ್ಲ, ಡ್ಯಾನ್ಸ್ ಬರಲ್ಲ ಅಂತ ಹೇಳಿದಾಗ ಕಾನ್ಸೆಪ್ಟ್ ಇರೋದೇ ಹಾಗೆ ಅಂತ ಹೇಳಿ ಮಾಡಿದ್ದು. ಸೊ ನಾನು ಹೇಳಿದ್ನಲ್ಲ, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದೆಲ್ಲ ಒಂಥರ ಆವಾಗಿಂದನೂ ಆಸೆ, ಚಿಕ್ಕ ವಯಸ್ಸಿಂದನೂ. ಸೊ ಡ್ಯಾನ್ಸ್ ಶೋ ಬಂದಾಗಲೂ ಅದನ್ನು ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ಹೆಂಗಿರುತ್ತೆ ಏನು ಅಂತ. ನಾವು ಯೂಶಲಿ ಅನುಬಂಧ ಅವಾರ್ಡ್ಸಲ್ಲಿ, ಅವಾರ್ಡ್ ಫಂಕ್ಷನ್ಸಲ್ಲೆಲ್ಲ ಡ್ಯಾನ್ಸ್ ಮಾಡುವಾಗ ಶೂಟಿಂಗ್ ಮುಗಿಸ್ಕೊಂಡು ಈವ್ನಿಂಗ್ ಬರ್ತಾ ಹಂಗೆ ಸುಮ್ಮನೆ ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಡ್ತಿದ್ವಿ, ಅಷ್ಟೇ ಇರುತ್ತೆ ಅಂದ್ಕೊಂಡೆ. ಬಟ್ ಎಂಟೈರ್ ವೀಕ್ ಅದಕ್ಕೆ ಅಂತಲೇ ಡೆಡಿಕೇಟ್ ಮಾಡಿ ಇಟ್ಕೋಬೇಕು, ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಬೇಕು, ಆ ಸ್ಟೆಪ್ಸ್ ಫಿನಿಶಿಂಗು ಎಲ್ಲ ನೋಡ್ತಾರೆ. ಅದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಓಕೆ, ಸ್ಪಂದನ ಅವರ ಫ್ರೆಂಡ್ಶಿಪ್, ನಿಮ್ಮ ಮತ್ತು ಸ್ಪಂದನ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ? ಶಿ ವಾಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅಲ್ಲಿ ನಾನು ತುಂಬ, ಅದೇ ನಾನು ಹೇಳಿದ್ನಲ್ಲ, ತುಂಬ ಸೆಲೆಕ್ಟಿವ್ ಫ್ರೆಂಡ್ಶಿಪ್ ವಿಷಯದಲ್ಲಿ ಅವಳ ಜೊತೆ ತುಂಬ ಹಂಗೆ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಒಂದು ಬಾಂಡ್ ಬಿಲ್ಡ್ ಆಯಿತು. ಅವಳು ಸಿಸ್ಟರ್ ಅಂತಲೇ ಹೇಳಿದ್ದಾಳೆ. ಇವನ್ ನನಗೂ ತುಂಬ ಸಲ ನಮ್ಮ ಅಕ್ಕನ್ನ ರಿಸೆಂಬಲ್ ಮಾಡ್ತಾಳೆ ಅಂತ ಹೇಳ್ತಾ ಇದ್ದೆ. ಸೊ ವೆರಿ ನೈಸ್ ಪರ್ಸನ್.